ಹಲೋ ಫ್ರೆಂಡ್ಸ್, ಪ್ರತಿ ವರ್ಷ ಅಕ್ಟೋಬರ್ 12ನೇ ತಾರೀಕು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಕೆರಿಬಿಯನ್ ದೇಶಗಳಲ್ಲಿ, ಅದರಲ್ಲೂ ಅತಿ ಮುಖ್ಯವಾಗಿ ಯುಎಸ್ಎ ದೇಶದಲ್ಲಿ ಕೊಲಂಬಸ್ ಡೇ ಅನ್ನ ಆಚರಿಸ್ತಾರೆ. ಈ ಕೊಲಂಬಸ್ ಡೇ ಅನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆ ದಿನ ಅಲ್ಲಿನ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ರಜೆಯನ್ನ ಘೋಷಿಸಲಾಗುತ್ತೆ. ಈ ಹಬ್ಬವನ್ನ 1492 ಅಕ್ಟೋಬರ್ 12ನೇ ತಾರೀಕು ಯುರೋಪ್ ನಿಂದ ಬಂದ ಕೊಲಂಬಸ್ ಅಮೆರಿಕ ಖಂಡವನ್ನ ಕಂಡುಹಿಡಿದ ಅನ್ನೋ ಕಾರಣಕ್ಕೆ ಇದನ್ನ ಆಚರಿಸ್ತಾರೆ. ಮೊದಲಿಗೆ ಅಮೆರಿಕಾಗೂ ಯುಎಸ್ಎಗೂ ಇರೋ ವ್ಯತ್ಯಾಸ ಏನು ಅನ್ನೋದನ್ನ ನೋಡೋಣ. ಯುಎಸ್ಎ ಅಂದ್ರೆ ಇದು ಒಂದು ದೇಶ. ನೀವು ಇಲ್ಲಿ ನೋಡ್ತಿರೋದೇ ಯುಎಸ್ಎ. ಅಮೆರಿಕ ಅನ್ನೋದು ಎರಡು ದೊಡ್ಡ ಖಂಡಗಳು. ಇದಿಷ್ಟನ್ನ ಸೇರಿ ಅಮೆರಿಕ ಅಂತ ಕರೀತಾರೆ. ಇದನ್ನ ನಾರ್ತ್ ಅಮೆರಿಕ ಕಾಂಟಿನೆಂಟ್, ಹಾಗೆ ಇದನ್ನ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅಂತ ಕರೀತಾರೆ. ಫ್ರೆಂಡ್ಸ್, ನಮಗೆಲ್ಲ ಟೀಚರ್ ಹೇಳ್ಕೊಟ್ಟಿರೋದು 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕವನ್ನು ಕಂಡುಹಿಡಿದ. ಅಮೆರಿಕ ಖಂಡದ ಮೇಲೆ ಕಾಲಿಟ್ಟ ಮೊಟ್ಟ ಮೊದಲ ಯುರೋಪಿಗ ಕ್ರಿಸ್ಟೋಫರ್ ಕೊಲಂಬಸ್ ಅಂತ. ಆದ್ರೆ ಇದು ನಿಜ ಅಲ್ಲ. ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕ ಖಂಡದಲ್ಲಿ ಕಾಲಿಡೋಕ್ಕಿಂತ 500 ವರ್ಷಗಳ ಮುಂಚೆ, ಅಂದ್ರೆ ಇಸವಿ 1001ರಲ್ಲಿ ಲೀಫ್ ಎರಿಕ್ಸನ್ ಅನ್ನೋ ವೈಕಿಂಗ್ಸ್ ಜನಾಂಗದ ಹುಡುಗ ಒಬ್ಬ ಅಮೆರಿಕಾಗೆ ತಲುಪಿದ್ದ. ವೈಕಿಂಗ್ಸ್ ಅಂತಂದ್ರೆ ಇವರು ಸ್ವೀಡನ್, ನಾರ್ವೆ, ಡೆನ್ಮಾರ್ಕ್ ದೇಶದಲ್ಲಿ ಇದ್ದಂತ ಜನಸಮುದಾಯ. ಈ ವೈಕಿಂಗ್ಸ್ ಗಳು 1001 ಇಸವಿಲಿ ವಿನ್ಲ್ಯಾಂಡ್ ಅಂದ್ರೆ ಇವತ್ತಿನ ಕೆನಡಾ ದೇಶದ ದ್ವೀಪ ಆಗಿರೋ ನ್ಯೂ ಫೌಂಡ್ಲ್ಯಾಂಡ್ ಅನ್ನೋ ಜಾಗಕ್ಕೆ ಬಂದು ಇಳಿತಾರೆ. ಈ ವೈಕಿಂಗ್ಸ್ ಗಳು ಈ ದ್ವೀಪನ ಒಂದು ವಿಂಟರ್ ಸ್ಟಾಪ್ ಓವರ್ ಪಾಯಿಂಟ್ ಆಗಿ ಬಳಸ್ತಾ ಇದ್ರು. ಅಂದ್ರೆ ಈ ವೈಕಿಂಗ್ಸ್ ಗಳು ಇಲ್ಲಿ ಬಂದು ತಮ್ಮ ಹಡಗುಗಳನ್ನ ರಿಪೇರಿ ಮಾಡ್ಕೋತಿದ್ರು, ತಮ್ಮ ಸಾಕು ಪ್ರಾಣಿಗಳನ್ನ ಮೇಯಿಸ್ತಾ ಇದ್ರು, ಹಾಗೆ ತಮಗೆ ಬೇಕಾದ ಆಹಾರನ ಇಲ್ಲಿ ಹುಡುಕ್ತಾ ಇದ್ರು. ಇಲ್ಲಿ ಇವತ್ತಿಗೂ 1000 ವರ್ಷಗಳ ಹಿಂದೆ ವೈಕಿಂಗ್ಸ್ ಗಳು ಸೌದೆಯಿಂದ ಕಟ್ಟಿರೋ 8 ಗುಡಿಸಲುಗಳು ಹಾಗೆ ಇವೆ. ಇವತ್ತು ಈ ಸೌದೆಯ ಗುಡಿಸಲಿನ ಮೇಲೆಲ್ಲ ಹುಲ್ಲುಗಳು ಬೆಳಕೊಂಡಿವೆ. ಈ ಸೌದೆಯ ಗುಡಿಸಲುಗಳು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣದ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಈ ಪುರಾವೆಗಳಿಂದ ಸಾಬೀತಾಗೋದೇನೆಂದ್ರೆ ಅಮೆರಿಕದ ನೆಲದ ಮೇಲೆ ಕಾಲಿಟ್ಟ ಮೊದಲ ಯುರೋಪಿಗ ಕೊಲಂಬಸ್ ಅಲ್ಲ. ಇದರಿಂದ ಕೊಲಂಬಸ್ ಅಮೆರಿಕನ ಕಂಡು ಹಿಡಿದ ಅನ್ನೋದರ ಬದಲು ಕೊಲಂಬಸ್ ಯುರೋಪಿಯನ್ನರಿಗೆ ಅಮೆರಿಕ ಖಂಡವನ್ನ ಪರಿಚಯಿಸಿದ ಅಂತ ಹೇಳ್ಬೋದು. ಫ್ರೆಂಡ್ಸ್, ಅಮೆರಿಕ ಖಂಡವನ್ನ ಯುರೋಪಿಯನ್ನರಿಗೆ ಪರಿಚಯ ಮಾಡಿಕೊಟ್ಟೋರಲ್ಲಿ ಮುಖ್ಯವಾಗಿ ಇಬ್ರು ಬರ್ತಾರೆ. 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್. ಇದಾದ 7 ವರ್ಷಗಳ ನಂತರ ಇಟಾಲಿಯನ್ ನಾವಿಕ ಅಮೆರಿಗೋ ವೆಸ್ಪುಸಿ ಯುರೋಪಿಯನ್ನರಿಗೆ ಪರಿಚಯ ಮಾಡಿಸ್ಕೊಡ್ತಾನೆ. ಇವರಿಬ್ಬರಲ್ಲಿ ಕೊಲಂಬಸ್ ಮೊದಲು ಬಂದು ಅಮೆರಿಕನ ಪರಿಚಯ ಮಾಡಿಕೊಟ್ರು. 7 ವರ್ಷ ನಂತರ ಬಂದ ಅಮೆರಿಗೋ ವೆಸ್ಪುಸಿಯ ಹೆಸರು ಈ ಖಂಡಕ್ಕೆ ಇಡ್ತಾರೆ. ಅದು ಯಾಕೆ ಅನ್ನೋದನ್ನ ನೋಡೋಣ. ಕ್ರಿಸ್ಟೋಫರ್ ಕೊಲಂಬಸ್ಗೆ ತನ್ನ ಮೇಲೆ ತನಗೆ ಅತಿಯಾದ ಓವರ್ ಕಾನ್ಫಿಡೆನ್ಸ್ ಇತ್ತು. ತನಗೆ ಗೊತ್ತಿಲ್ದಿರೋ ಭೂಪ್ರದೇಶ ಈ ಭೂಮಿ ಮೇಲೆ ಇಲ್ಲ ಅಂತ ಅವನು ನಂಬ್ತಾ ಇದ್ದ. ಹೀಗೆ ಯುರೋಪ್ ನಿಂದ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ ಕಂಡು ಹಿಡಿಯೋ ಪ್ರಯತ್ನದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ತಪ್ಪಾಗಿ ಅಮೆರಿಕ ಖಂಡನ ತಲುಪ್ತಾನೆ. 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಮೊದಲನೇ ಬಾರಿಗೆ ಅಮೆರಿಕ ತಲುಪಿದಾಗ ನನಗೆ ಗೊತ್ತಿಲ್ದಿರೋ ಜಾಗ ಯಾವುದು ಇಲ್ಲ ಅಂತ, ಇದು ಇಂಡಿಯಾನೇ ಇರಬಹುದು ಅಂತ ಇದನ್ನ ಇಂಡೀಸ್ ಅಂತ ಕರೀತಾನೆ. ಆನಂತರ ಕ್ರಿಸ್ಟೋಫರ್ ಕೊಲಂಬಸ್ ಎಷ್ಟೋ ಹಡಗು ಪ್ರಯಾಣ ಮಾಡಿದ್ರು ಆತ ನನಗೆ ಗೊತ್ತಿಲ್ದಿರೋ ಹೊಸ ಪ್ರಾಂತ್ಯ ಒಂದು ಇದೆ ಅನ್ನೋದನ್ನ ಆತ ಎಲ್ಲೂ ಹೇಳೋದಿಲ್ಲ. ಈ ಹೊಸ ಪ್ರಾಂತ್ಯ ಒಂದು ಇದೆ ಅನ್ನೋದನ್ನ ಹೇಳೋದಕ್ಕೆ ಅವನ ಈಗೋ ಒಪ್ಕೊಳ್ಳಿಲ್ಲ. ನಂತರ 1499ರಲ್ಲಿ ಇಟಾಲಿಯನ್ ನಾವಿಕ ಅಮೆರಿಗೋ ವೆಸ್ಪುಸಿ ಅಮೆರಿಕ ಖಂಡ ತಲುಪಿ ಅಲ್ಲಿನ ಪ್ರದೇಶಗಳನ್ನೆಲ್ಲ ಪರಿಶೀಲಿಸಿ ಇದು ಏಷ್ಯಾ ಖಂಡ ಅಲ್ಲವೇ ಅಲ್ಲ, ಇದು ನಮಗೆ ಇದಕ್ಕಿಂತ ಮುಂಚೆ ಗೊತ್ತಿಲ್ದಿರೋಂತ ಹೊಸ ಭೂಪ್ರದೇಶ ಅಂತ ವಿವರಣೆ ಕೊಡ್ತಾ ತನ್ನ ಪತ್ರಗಳನ್ನ ಯುರೋಪಿನಾದ್ಯಂತ ಬರೆಯೋದಕ್ಕೆ ಶುರು ಮಾಡ್ತಾನೆ. ಹೊಸ ಪ್ರಾಂತ್ಯ ಅಂದಿದ ತಕ್ಷಣ ಯುರೋಪಿಯನ್ನರ ಕಣ್ಣುಗಳು ಅರಳಿ ಬಿಡುತ್ತೆ. ಈ ಪತ್ರದಲ್ಲಿದ್ದ ಸುದ್ದಿ ಯುರೋಪಿನಾದ್ಯಂತ ಹರಡಿ ವೈರಲ್ ಆಗೋಗುತ್ತೆ. ನಂತರ 1507ರಲ್ಲಿ ಜರ್ಮನ್ ನ ಫೇಮಸ್ ಕಾರ್ಟೋಗ್ರಫರ್ ಅಂದ್ರೆ ಭೂಪಟ ಬಿಡಿಸುವ ಕಲೆಗಾರ, ಫೇಮಸ್ ಕಾರ್ಟೋಗ್ರಫರ್ ಆದ ಮಾರ್ಟಿನ್ ವಾಲ್ಸಿ ಮುಲ್ಲರ್ ತನ್ನ ಪ್ರಪಂಚದ ಭೂಪಟ ತಯಾರು ಮಾಡಿದಾಗ ತನ್ನ ಭೂಪಟದಲ್ಲಿ ಈ ಹೊಸ ಖಂಡವನ್ನ ಬಿಡಿಸಿ ಇದಕ್ಕೆ ಅಮೆರಿಗೋ ವೆಸ್ಪುಸಿಯ ಹೆಸರನ್ನ ಲ್ಯಾಟಿನೀಕರಣಿಸಿ ಇದಕ್ಕೆ ಅಮೆರಿಕ ಅನ್ನೋ ಹೆಸರನ್ನ ಇಡ್ತಾನೆ. ಈ ಹೆಸರನ್ನೇ ಇಡೋದಕ್ಕೆ ಕಾರಣ ಈ ಖಂಡ ಒಂದು ಹೊಸ ಭೂಪ್ರದೇಶ ಅಂತ ನಿಜನ ಹೇಳಿದ ಮೊದಲ ವ್ಯಕ್ತಿ ಅಮೆರಿಗೋ ವೆಸ್ಪುಸಿ. ಮುಂದೆ ಇದೇ ಹೆಸರು ಆ ಪ್ರಾಂತ್ಯಕ್ಕೆ ಖಾಯಮಾಗುತ್ತೆ. ಫ್ರೆಂಡ್ಸ್, ನಿಮ್ಗೆ ವಿಡಿಯೋದ ಮಾಹಿತಿ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.